ಕೊನೆಗೂ ಸೇಡು ತೀರಿಸಿಕೊಂಡ ಇಸ್ರೇಲ್. ಅಕ್ಟೋಬರ್ 7, 2023ರಂದು ಹಮಾಸ್ ಪ್ಯಾಲೆಸ್ತೀನ್ನ ಭಯೋತ್ಪಾದಕ ಸಂಘಟನೆಯು ಇಸ್ರೇಲ್ನ ಮೇಲೆ ನಡೆಸಿದ ಆಕ್ರಮಣದ ಸೇಡನ್ನು ಇಸ್ರೇಲ್ ಕೊನೆಗೂ ತೀರಿಸಿಕೊಂಡಿದೆ. ಈ ಸಂಘಟನೆಯ ಮುಖಂಡ 82 ವರ್ಷದ ಇಸ್ಮಾಯಿಲ್ ಹಾನಿಯಾ ಅವರು ಇರಾನಿನ ರಾಜಧಾನಿ ತೆಹರಾನ್ನಲ್ಲಿ ನುಗ್ಗಿ ಇಸ್ರೇಲ್ ಹತ್ಯೆ ಮಾಡಿದೆ. ಇಷ್ಟೇ ಅಲ್ಲ, ಇದೇ ಸಮಯಕ್ಕೆ ಇಸ್ರೇಲ್ ಲೆಬನಾನ್ ರಾಜಧಾನಿ ಬೈರೂತ್ನಲ್ಲಿ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಹಿರಿಯ ಭಯೋತ್ಪಾದಕ ನಾಯಕರಾದ ಶುಕ್ರಾ ಇವರನ್ನ ಕೂಡ ಹತ್ಯೆ ಮಾಡಿದೆ. ಕ್ಷಿಪಣಿ ಮತ್ತು ಏರ್ಸ್ಪೇಕ್ ಮೂಲಕ ಇಬ್ಬರನ್ನ ಹತ್ಯೆ ಮಾಡಿದೆ. ಇವೆರಡು ನಗರಗಳು ಆ ದೇಶದ ರಾಜಧಾನಿಯಾಗಿದೆ ಎನ್ನುವುದನ್ನು ಗಮನಿಸಬೇಕಾಗಿದೆ. ಭಾರತ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದಿನೊಳಗೆ ನುಗ್ಗಿ ಭಯೋತ್ಪಾದಕರನ್ನ ಕೊಲ್ಲಲು ಸಾಧ್ಯವಿದೆಯಾ ಎನ್ನುವ ಪ್ರಶ್ನೆ ಇದೆ. ಇರಾನ್ ಮತ್ತು ಲೆಬನಾನ್ ದೇಶಗಳಲ್ಲಿ ನುಗ್ಗಿ ಭಯೋತ್ಪಾದಕರನ್ನ ಹತ್ಯೆ ಮಾಡಿದ್ರಿಂದ ಈ ಎರಡೂ ದೇಶ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸಬಹುದು ಎನ್ನುವ ಹೆದರಿಕೆ ಕೂಡ ಇಸ್ರೇಲ್ ದೇಶಕ್ಕೆ ಇಲ್ಲ ಎನ್ನುವುದನ್ನು ಗಮನಿಸಬೇಕಾಗಿದೆ. ಇಸ್ರೇಲ್ ಕೇವಲ ಗಾಜಾದಲ್ಲಿ ಮಾತ್ರವಲ್ಲ, ಬದಲಾಗಿ ಇರಾನ್, ಲೆಬನಾನ್ ಈ ದೇಶಗಳಿಗೆ ನುಗ್ಗಿ ಭಯೋತ್ಪಾದಕರನ್ನ ಗುರಿ ಮಾಡ್ತಾ ಇದೆ. ಇನ್ನೊಂದು ಕಡೆ ಕಳೆದ ತಿಂಗಳಿನಿಂದ ಪಾಕಿಸ್ತಾನದ ಭಯೋತ್ಪಾದಕರು ಜಮ್ಮು ಕಾಶ್ಮೀರದಲ್ಲಿ ನಡೆಸಿದ ದಾಳಿಯಲ್ಲಿ 17 ಭಾರತೀಯರು ಸೈನಿಕರು ವೀರಗತಿಯನ್ನು ಹೊಂದಿದ್ದಾರೆ. 800ಕ್ಕಿಂತಲೂ ಅಧಿಕ ಪಾಕಿಸ್ತಾನಿ ಸೈನಿಕರು ಜಮ್ಮುವಿನಲ್ಲಿ ನುಸುಳಿದ್ದಾರೆ ಎನ್ನುವಂತಹ ಮಾಹಿತಿ ಬಹಿರಂಗವಾಗಿದೆ. ಇದನ್ನು ನೋಡಿದರೆ ಭಾರತ ಇಸ್ರೇಲ್ನಿಂದ ಏನನ್ನೂ ಕಲಿತಿಲ್ಲ ಎನ್ನುವುದು ಗಮನಕ್ಕೆ ಬರುತ್ತೆ. ಇಸ್ರೇಲ್ನೊಂದಿಗೆ ಮೈತ್ರಿ ಇರುವುದು ಒಂದು ಭಾಗವಾದರೆ, ಈ ಸ್ನೇಹಿತನಿಂದ ಭಾರತಕ್ಕೆ ಯಾವುದು ಯೋಗ್ಯವಾಗಿದೆಯೋ ಅದನ್ನು ಕಲಿತುಕೊಂಡು ಅದಕ್ಕೆ ಅನುಗುಣವಾಗಿ ಕೃತಿಯನ್ನ ಮಾಡುವುದು ಅವಶ್ಯಕವಾಗಿದೆ. ಪುಟ್ಟ ಇಸ್ರೇಲ್ ಏನನ್ನ ಮಾಡಲು ಸಾಧ್ಯವಿದೆಯೋ ಅದನ್ನ ಅಣ್ವಸ್ತ್ರ ಸಜ್ಜಿತ ಮತ್ತು 5ನೆಯ ಜಾಗತಿಕ ಅರ್ಥವ್ಯವಸ್ಥೆಯಾಗಿರುವ ಭಾರತಕ್ಕೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇಸ್ರೇಲ್ ಕೇವಲ ಹಾನಿಯನ್ನ ಮಾತ್ರ ಹತ್ಯೆ ಮಾಡಿಲ್ಲ, ಬದಲಾಗಿ ಕಳೆದ 10 ತಿಂಗಳಿನಿಂದ ಅದು ಹಾನಿಯನ್ನ ಈತನ ಸಹೋದರಿ, ಸಹೋದರ, ಅಣ್ಣನ ಮಗ, ಮಕ್ಕಳು, ಸಂಬಂಧಿಕರು ಮುಂತಾದವರನ್ನ ಹತ್ಯೆ ಮಾಡಿದೆ. ಉರಿ ಮತ್ತು ಪಠಾಣ್ಕೋಟ್ದ ಸೇನಾ ನೆಲೆಯ ಮೇಲಿನ ದಾಳಿಯ ಬಳಿಕವೂ ಕೂಡ ಭಾರತವು ಪಾಕಿಸ್ತಾನದಲ್ಲಿ ನುಗ್ಗಿ ದಾಳಿಯನ್ನು ನಡೆಸಿದೆ. ಇದಾಗಿಯೂ ಕೂಡ ಇದರಿಂದ ಭಯೋತ್ಪಾದನೆ ನಾಶವಾಗಿಲ್ಲ. ಇಂದಿಗೂ ಕೂಡ ಭಯೋತ್ಪಾದಕರು ಮತ್ತು ಪಾಕಿಸ್ತಾನಿ ಸೈನಿಕರು ಭಾರತದಲ್ಲಿ ನುಸುಳ್ತಾ ಇದ್ದಾರೆ. ಜಮ್ಮುವಿನಲ್ಲಿ ಪಾಕಿಸ್ತಾನಿ ಸೈನಿಕರು ನುಗ್ಗಿದ್ರಿಂದ ಮತ್ತೊಮ್ಮೆ ಯುದ್ಧ ಸದೃಶ ಸ್ಥಿತಿ ನಿರ್ಮಾಣವಾಗುವುದೆಂದು ಹೇಳಲಾಗ್ತಾ ಇದೆ. ಭಾರತದ ಸ್ಥಾನದಲ್ಲಿ ಇಸ್ರೇಲ್ ಇರ್ತಾ ಇದ್ರೆ ಇಷ್ಟರವರೆಗೆ ಅದು ಪಾಕಿಸ್ತಾನವನ್ನ ಜಗತ್ತಿನ ಭೂಪಟದಿಂದ ಅಳಿಸಿ ಹಾಕ್ತಾ ಇತ್ತು. ಇಂತಹ ಮಾನಸಿಕತೆ, ನಾಯಕತ್ವ ಹಾಗೆ ಪ್ರಮುಖ ರಾಷ್ಟ್ರ ಪ್ರೇಮವನ್ನ ಇಲ್ಲಿಯವರೆಗೆ ಎಲ್ಲ ಪಕ್ಷಗಳ ಭಾರತೀಯದ ಆಡಳಿತಗಾರರಲ್ಲಿ ಎಂದಿಗೂ ಕೂಡ ಕಂಡು ಬಂದಿಲ್ಲ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.